ಬಿಲ್ಟ್ ಇನ್ ಮೈಕಲ್ಲಿ ಹೆಂಗೆ ಬರುತ್ತೆ, ಆಮೇಲೆ ಎಕ್ಸ್ಟರ್ನಲ್ ಮೈಕಲ್ಲಿ ಸೌಂಡ್ ಹೆಂಗೆ ಬರುತ್ತೆ ಅಂತ. ಮೇ ಬಿ ಇದಕ್ಕೊಂದು ಕನೆಕ್ಟರ್ ಇರ್ಬೋದು. ಸೊ ಇದೇ ಕ್ಯಾಮ್ರಾ ಏನಕ್ಕೆ ತಗೋಬೇಕು ಅಂತಂದರೆ ಇದ್ರ ಕ್ವಾಲಿಟಿ ಆಗಿರ್ಬೋದು, ರೆಕಾರ್ಡಿಂಗ್ ಕ್ವಾಲಿಟಿ ಆಗಿರ್ಬೋದು ಅಲ್ಟಿಮೇಟ್ ಲೆವೆಲ್ಗಿದೆ ಆ್ಯಕ್ಚುಲಿ. ಆಮೇಲೆ ಇದೆ ಮೌಂಟ್ ಕ್ವಾಲಿಟಿ ಕೂಡ ಅಷ್ಟೇ ನೀಟಾಗಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ. ಸೊ ತೊಗೊಳ್ಳೋರಿಗೆ ನಾನು ಯಾವತ್ತೂ ಬೇಡ ಅನ್ನಲ್ಲ, ತೊಗೊಳ್ಳಿ. ಬ್ಯಾಟ್ರಿ ಬ್ಯಾಕಪ್ ಕೂಡ 2 ಅವರ್ಸ್ ಮೇಲೆ ಬರುತ್ತೆ ನನಗೆ ಇದ್ರ ಓನರ್ ಹೇಳಿರೋ ಪ್ರಕಾರ. ಸೊ ಅಷ್ಟೊಂದೇನು ಕೆಟ್ಟದಾಗೂ ಇಲ್ಲ ಗುರು, ಮಸ್ತಾಗಿದೆ ಮಾತ್ರ. ಈ ಪ್ರೈಸಲ್ಲಿ 25,000 to 30,000 ಬರುತ್ತೆ ನಿಮ್ಗೆ ಫುಲ್ ಕಿಟ್ ಎಲ್ಲ. ಸೊ ಒಂದೇ ಎಕ್ಸಿಟ್ ಪಿನ್ ಇರೋದು, ಅದೇ ಇನ್ ಪಿನ್ ಇರೋದು. ಆ್ಯಕ್ಚುಲಿ ಸಿ ಪೋರ್ಟು ಇಲ್ಲಿದೆ, ಅದು ಸಿ ಪೋರ್ಟು ಚಾರ್ಜಿಂಗು, ಸಿ ಪೋರ್ಟೇ ಮೈಕ್ ತೊಗೋಬೇಕು ನೀವು. ಸೊ ಅದಕ್ಕೇನಾದರೂ ಆಲ್ಟರ್ನೇಟಿವ್ ವೇಸ್ ಇಲ್ಲ. ಸೊ ನಮಸ್ತೆ ಕರ್ನಾಟಕ. ಇವತ್ತು ನನಗೆ ತುಂಬ ಜನ ನನಗೆ ಡಿ ಎಮ್ ಮತ್ತು ಮೆಸೇಜ್ ಹಾಕಿದ್ರು, ಯಾವುದು ಕ್ಯಾಮ್ರಾ ಮೊಟೊಲಾಗಿಂಗ್ಗೆ ಬೆಸ್ಟು, ಯಾವ ಪ್ರೈಸು ಅಂತಂದು. ಸೊ ಅದಕ್ಕೆ ನಾನು ಇವಾಗ ನಿಮಗೋಸ್ಕರನೇ ಅಂತಂದು ಒಂದು ಕ್ಯಾಮ್ರಾ ತೊಗೊಂಡು ಬಂದಿದ್ದೀನಿ. ಸೊ ಅದರ ನೇಮ್ ಬಂದುಬಿಟ್ಟು DJI Action 3 ಕ್ಯಾಮ್ರಾ ಇದು. ಇದರಲ್ಲಿ ನಿಮಗೆ ಡ್ಯುವಲ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತೆ, ಒಂದು ಫ್ರಂಟ್ ಚಿಕ್ಕದಾಗಿ, ಬ್ಯಾಕ್ ಗ್ರೌಂಡು ದೊಡ್ಡದಾಗಿ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಆಮೇಲೆ 2 ಬಟನ್ಸು, ಒಂದು ಪವರ್ ಆಫು, ಒಂದು ರೆಕಾರ್ಡಿಂಗ್ ಬಟನ್ನು. ಸೊ ಇದು 12 ಮೆಗಾಪಿಕ್ಸೆಲ್ ಲೆನ್ಸ್ ಇರೋದು ಆ್ಯಕ್ಚುಲಿ. ಸೊ ಹಿಂಗೆ ಬರುತ್ತೆ. ಸೊ ಫ್ರಂಟ್ ಸ್ಕ್ರೀನು ಆನ್ ಆಗಿರುತ್ತೆ. ಇವಾಗಿರೋದು ಇದು ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿದೆ. ಸೊ 4K 30 fps 4x3. ಸೊ ಇದರಲ್ಲಿ ನಿಮಗೆ 1080pಯಿಂದ 4K ವರೆಗೂ ನೀವು ರೆಕಾರ್ಡಿಂಗ್ ಮಾಡ್ಬೋದು. ಸೊ 2 ರೇಷೋ ಬರುತ್ತೆ, ಒಂದು 16:9 4x3. ಸೊ 20 fps ವರೆಗೂ 4K ಒಳಗಡೆ ನೀವು ಶೂಟ್ ಮಾಡ್ಬೋದು. ಸೊ 2K ಅಲ್ಲಿನೂ ಸೇಮು 120 fps. 1080pಲಿ ನೀವು 240 ಫ್ರೇಮ್ ರೇಟ್ವರೆಗೂ ಶೂಟ್ ಮಾಡ್ಬೋದು. ಆ್ಯಕ್ಚುಲಿ ಇದು ತುಂಬ ಸ್ಲೋ ಮೋಷನ್ ಆಗಿಬಿಡುತ್ತೆ 240 ಬಂದುಬಿಟ್ಟು. ಸೊ ನಿಮಗೆ ಡೈರೆಕ್ಟ್ ಅವರು ಸ್ಲೋ ಮೋಷನ್ದೇ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿದ್ದರೆ ಈ ಕ್ಯಾಮ್ರಾದಿಂದ 4x3 ಇಲ್ಲಿ ರೆಕಾರ್ಡಿಂಗ್ ಮಾಡ್ಕೊಳ್ಳಿ 4K. ಆಮೇಲೆ ಯೂಟ್ಯೂಬ್ ಮಾಡೋರಿದ್ದರೆ ಯಾವತ್ತು ನೆನಪಿಟ್ಕೊಳ್ಳಿ 16:9 ಇದು ಯೂಟ್ಯೂಬ್ ವಿಡಿಯೋ ರೇಷೋ. ಯಾವತ್ತು 60 ಮಾಡೋಕ್ಕೆ ಹೋಗ್ಬೇಡಿ, 30 fps ಮಾಡಿ. 30 fps ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮದು ಮೂಮೆಂಟ್ಸ್ ಏನಿರುತ್ತಲ್ಲ ಅದೆಲ್ಲ ಫಾಸ್ಟ್ ಆಗಿರುತ್ತೆ ಕ್ಯಾಮ್ರಾದಲ್ಲಿ. ಇಲ್ಲ 60 ಮಾಡಿದ್ರೆ ಸ್ವಲ್ಪ ಸ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ಸೊ 3 ಮೋಡ್ ಸ್ಟೆಬಿಲಿಟಿ ಬರುತ್ತೆ ಸೆಟ್ಟಿಂಗು. ಇದು ಆಫ್ ಇದ್ದಾಗ ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿ ಬರುತ್ತೆ. ಸೊ ಆನ್ ಮಾಡಿದ ತಕ್ಷಣವೇ ವೈಡ್ ಆ್ಯಂಗಲ್ ಸ್ಟಾರ್ಟ್ ಆಗುತ್ತೆ. ಸೊ ರಾಕ್ ಸ್ಟಡಿ ಅಂತಂದು ಒಂದು, ಆಮೇಲೆ ರಾಕ್ ಸ್ಟಡಿ ಪ್ಲಸ್ ಅಂತ ಒಂದು ಬರುತ್ತೆ, ಹಾರಿಜೆಂಟಲ್ ಒಂದು ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ, ಒಂದೇ ಪಾಯಿಂಟ್ ಇಟ್ಕೊಳ್ಳಿ. ಆ್ಯಕ್ಚುಲಿ ನಿಮಗೆ ಹ್ಯಾಂಡಲ್ ಬಾರ್ ಎಲ್ಲ ನೀಟಾಗಿ ಕಾಣಬೇಕಂದ್ರೆ ಒಂದೇ ಪಾಯಿಂಟ್ ಇಟ್ಕೋಬೇಕಾಗುತ್ತೆ, ಬೇರೆ ಏನೂ ಆಪ್ಷನ್ ಇರೋಲ್ಲ. ಮೈಕು ನಾರ್ಮಲ್ ಆಗಿ ಮೈಕ್ ಏನಿರುತ್ತೆ ಮೋನೋ ಇದರಲ್ಲಿರುತ್ತೆ ರೆಕಾರ್ಡಿಂಗ್ ಟೈಪು. ಸೊ ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಸಪ್ರೇಟಾಗಿ ಹೆಂಗೆ ಮಾಡಬೇಕು ಅಂತ. ಹಿಂಗೆ ಸ್ವಾಪ್ ಮಾಡಿದ ತಕ್ಷಣ ಬರುತ್ತೆ. ಫೋಟೋ ಹೊಡೆಯೋರಿದ್ದರೆ ಫೋಟೋ, ವಿಡಿಯೋ, HDR 10 ಬೀಟು. ಆ್ಯಕ್ಚುಲಿ 8 ಬೀಟ್ ಕೊಡ್ತಾರೆ, ಇವರು 10 ಬೀಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಲೋ ಮೋಷನ್ಗೆ ಡೈರೆಕ್ಟ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಟೈಮ್ ಲೈಪ್ಸ್ ಇದೆ. ಸೊ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಹೋಗ್ಬಿಡುತ್ತೆ. ಸೊ UI ಮಾತ್ರ ನೆಕ್ಸ್ಟ್ ಲೆವೆಲ್ ಈಸಿ ನಿಮಗೆಲ್ಲ ಯೂಸ್ ಮಾಡೋಕ್ಕಿದು. ಸೊ 4x ವರೆಗೂ ಝೂಮಿಂಗ್ ಲೆನ್ಸ್ ಇದೆ. ಝೂಮಿಂಗ್ ಲೆನ್ಸ್ ತೋರಿಸ್ತೀನಿ ನೋಡಿ, ಬರುತ್ತೆ 4x ವರೆಗೂ. ಸೊ ಝೂಮಿಂಗ್ ಲೆನ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಮೇನ್ ಏನು ಇಷ್ಟ ಆಗಿದ್ದಂದರೆ ಇದರಲ್ಲಿ ಅಂದರೆ ಎಷ್ಟು ಸ್ಪೇಸ್ ಉಳಿದಿದೆ ಮೆಮ್ರಿ ಕಾರ್ಡಲ್ಲಿ ಅಂತಂದು ಇಲ್ಲಿ ತೋರಿಸುತ್ತೆ. 94 GB ಇನ್ನೂ ಉಳಿದಿದೆ. ಸೊ ಇದು ರೆಕಾರ್ಡಿಂಗ್ ಅಂದರೆ ನಮ್ಮ ಏನೇನು ರೆಕಾರ್ಡಿಂಗ್ ಮಾಡಿರ್ತೀವಿ ಅನ್ನೋದು ಪಟ್ಟನ್ನು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗಿಬಿಡುತ್ತೆ. ಸೊ ಮೇಲೆ ನಿಮಗೆ ಬ್ರೈಟ್ನೆಸ್ಸು, ಸೆಟ್ಟಿಂಗು, ವಾಯ್ಸ್ ಕಂಟ್ರೋಲು, ಲಾಕು, ಸ್ಕ್ರೀನ್ ಲಾಕ್ ಎಲ್ಲ ಕಾಣಿಸ್ತಾ ಇದೆಯಲ್ಲ. ಸೊ ಇದು ವ್ಯೂ ಹೆಂಗಿರಬೇಕು, ಫ್ರಂಟ್ ಫುಲ್ ಸ್ಕ್ರೀನ್ ಆನ್ ಇರಬೇಕಾ ಬೇಡವಾ ಅಂತಂದು, ಅದು ಇದು ಗ್ಯಾಲ್ರಿ ಅಲ್ಲ ಆ್ಯಕ್ಚುಲಿ. ಸೊ ಸೆಟ್ಟಿಂಗ್ಸಲ್ಲಿ ನಿಮಗೆ ಸ್ನ್ಯಾಪ್ಶಾಟ್ಸು, ವಾಯ್ಸ್ ಕಂಟ್ರೋಲು ಅದು ಹೆಂಗೆ ಏನು ಅಂತ, OTG ಕನೆಕ್ಷನ್ನು, ವೈರ್ಲೆಸ್ ಕನೆಕ್ಷನು ನಿಮಗೆ ಬೇಕಾಗಿಲ್ಲ. ಆ್ಯಕ್ಚುಲಿ ಎಲ್ಲ ಕ್ಯಾಮ್ರಾದಲ್ಲೂ ಬಿಲ್ಟಿನ್ ಆಗಿ ಬ್ಲೂಟೂತ್ ಮತ್ತು ವೈಫೈ ಆನ್ ಇರುತ್ತೆ. ಸೊ ಅದನ್ನೇನು ತಲೆ ಕೆಡಿಸ್ಕೋಬೇಡಿ. ಅದಾದಮೇಲೆ ನಿಮಗೆ ಫಾರ್ಮ್ಯಾಟ್ ಮಾಡ್ಕೊಳ್ಳೋಕ್ಕೆ ಇಲ್ಲೇ ಡೈರೆಕ್ಟ್ ಇರುತ್ತೆ, ಆ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ಆಮೇಲೆ ಫ್ಯಾಕ್ಟ್ರಿ ರೀಸೆಟ್ ಇದೆ, ಅಂದರೆ ನಿಮ್ಮದು ಸೆಟ್ಟಿಂಗ್ಸ್ ಏನು ಚೇಂಜ್ ಆಗಿದ್ದರೆ ಅದು ಮತ್ತೆ ಹೆಂಗಿರುತ್ತಲ್ಲ ಹಾಗೆ ಬಂದುಬಿಡುತ್ತೆ. ಆ್ಯಕ್ಚುಲಿ ಇದರಲ್ಲಿ ಸೌಂಡ್ ಅಂತ ಇದೆಯಲ್ಲ, ಆ ಸೌಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೋ ಹೈ ಅಂತ ಇದೆ, ಅದು ನಿಮ್ಮ ರೆಕಾರ್ಡಿಂಗ್ ಸೌಂಡ್ ಅಲ್ಲ, ಅದು ಟಚ್ ಸೌಂಡ್. ಅದು ಆ್ಯಕ್ಚುಲಿ ಕ್ಯಾಮ್ರಾಗೆ ಎಷ್ಟು ಇದು ಆಗಬೇಕು ಅಂತಂದು. ಸೊ ಅದಾದಮೇಲೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಮೈಕ್ ಸೆಟ್ಟಿಂಗ್ ಮಾಡುವಾಗ ನೆನಪಿಟ್ಕೊಳ್ಳಿ, ನಾರ್ಮಲಾಗಿ ಇದು ಎಕ್ಸ್ಪೋಸರ್ ಆಗಿರ್ಬೋದು, ನಿಮ್ಮ ಮೈಕ್ ಆಗಿರ್ಬೋದು ನಾರ್ಮಲ್ ಆಗಿರುತ್ತೆ. ಸೊ ನಿಮಗೆ ಇದು ಇವಾಗ ಪ್ರೋ ಅಲ್ಲಿದೆ, ಪ್ರೋ ತೆಗೆದ ತಕ್ಷಣ ಗೊತ್ತಾಗುತ್ತೆ ನೋಡಿ, ವೈಡ್ ಆ್ಯಂಗಲ್ಲು ಎಲ್ಲ ಆಫ್ ಇದೆ, ಮೋನೋದಲ್ಲಿ ಇರುತ್ತೆ ಇದು. ಇವಾಗ ಪ್ರೋ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನೀವು ಎಕ್ಸ್ಪೋಸರ್ ಆಟೋ ಬರುತ್ತೆ, ಕಲರ್ ಬ್ಯಾಲೆನ್ಸ್ ಎಲ್ಲ ಬರುತ್ತೆ. ಇದನ್ನು ನೀವು ಅಲ್ಟ್ರಾ ವೈಡ್ ಆ್ಯಂಗಲ್ಲು ಮಾಡ್ಕೋಬೋದು. ಅಲ್ಟ್ರಾ ವೈಡ್ ಆ್ಯಂಗಲ್ ಬೇಕಂದರೆ ಅಲ್ಟ್ರಾ ವೈಡ್ ಆ್ಯಂಗಲ್ ಬರುತ್ತೆ, ಓಕೆನಾ. ಅದಾದಮೇಲೆ ಮೈಕು, ಇಲ್ಲಿ ಮೇಲೆ ಮೈಕ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಚಾನಲ್
ಸ್ಟೆರಿಯೋ ಮೋನೋ. ಸೊ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಬೈಕಿಗೆ ನೀವು ಮೌಂಟ್ ಮಾಡಿದಾಗ ಆ್ಯಕ್ಚುಲಿ ನೀವು ಪವರ್ ಆನ್ ಮಾಡಿಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಬೇಡಿ. ಆ್ಯಕ್ಚುಲಿ ಒಂದ್ಸಲ ಪವರ್ ಆನ್ ಮಾಡಿ ನಿಮ್ಗೆ ಏನು ರೇಷೋ ಬೇಕೋ ಅದನ್ನು ಸೆಟ್ ಆದಮೇಲೆ ರೆಕಾರ್ಡಿಂಗ್ ಬಟನ್ ಇದೆಯಲ್ಲ ಇದನ್ನು ಯೂಸ್ ಮಾಡಿ. ಯಾಕಂದರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ರೆಕಾರ್ಡಿಂಗ್ ಆನ್ ಆಗುತ್ತೆ ಡೈರೆಕ್ಟಾಗಿ. ಇವಾಗ ನೋಡಿ ರೆಕಾರ್ಡಿಂಗ್ ಆನ್ ಆಯಿತಾ. ಇವಾಗ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಫ್ ಆಗಿಬಿಡುತ್ತೆ. ಅದು ಆಫ್ ಆಗೋದ್ರ ಜೊತೆಗೆ ಕ್ಯಾಮ್ರಾನು ಸೆಟ್ ಡೌನ್ ಆಗುತ್ತೆ. ಇದರಿಂದ ನಿಮ್ಮ ಬ್ಯಾಟ್ರಿ ಕನ್ಸಪ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ನೆನಪಿಟ್ಕೊಂಬಿಡಿ. ಎಕ್ಸ್ಪೋರ್ಟ್ ಮಾಡುವಾಗ ಯಾವತ್ತು ನೀವು ರೆಕಾರ್ಡಿಂಗ್ ನಿಮ್ಮದು 4K 30 FPS ಅಲ್ಲಿ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡುವಾಗ ಅಪ್ಲಿಕೇಶನ್ನೇ ಯೂಸ್ ಮಾಡಿ. ಡೈರೆಕ್ಟ್ ಮೆಮೊರಿ ಕಾರ್ಡಿಂದ ಕಟ್ ಮಾಡ್ಕೋಬೇಡಿ. ಅವ್ರದ್ದೇ ಅಪ್ಲಿಕೇಶನ್ ತೊಗೊಂಡ್ಬಿಟ್ಟು ಅದರಲ್ಲೇ ಎಡಿಟ್ ಮಾಡ್ಕೊಂಡು ಅದರಲ್ಲೇ ಕಲರ್ ಗ್ರೇಡಿಂಗ್ ಮಾಡ್ಕೊಂಡು ನೀವು ಅಲ್ಲಿ ಮೇಲೆ ಇರುತ್ತೆ ಸೆಟ್ಟಿಂಗ್ಗೋಸ್ಕರ. ನೀವು ರೀಲ್ಸ್ಗೆ ಯೂಸ್ ಮಾಡೋರಿದ್ರೆ 1080p to 30 FPS ತೊಗೊಳ್ಳಿ. ಅಂದರೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ರೆಕಾರ್ಡಿಂಗ್ ಯಾವತ್ತು 4K ಅಲ್ಲೇ ಮಾಡಿ, ಅಂದಾಗ ನಿಮ್ಮ ವಿಡಿಯೋ ಕ್ಲಿಯರಾಗಿ ಬರುತ್ತೆ. ಸೊ ಯೂಟ್ಯೂಬ್ಗಂತೂ ಏನು ಪ್ರಾಬ್ಲಮ್ ಇಲ್ಲ, ನೀವು 4K ಅಲ್ಲೇ ತೊಗೋಬೋದು, ಅದರಲ್ಲಿ ಏನೋ ಪ್ರಾಬ್ಲಮ್ ಬರೋ ಇಶ್ಯೂಸ್ ಇಲ್ಲ. ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡೋದು 1080p 60 ಫ್ರೇಮ್ ರೇಟ್ ಲಾಸ್ಟ್, 30, 60 ಎರಡೇ ಎಕ್ಸೆಪ್ಟ್ ಮಾಡೋದು. ಅದಾದಮೇಲೆ ನಿಮಗೆ ಅದು ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನಾಯ್ಸ್ ರಿಡಕ್ಷನ್ ಇದೆ, ನಾಯ್ಸ್ ರಿಡಕ್ಷನ್ ಡೈರೆಕ್ಟ್ ಇದೆ. ನಿಮಗೆ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಏನು ಮಾಡೋದು ಅವಶ್ಯಕತೆ ಏನಿಲ್ಲ. ವಿಂಡ್ ನಾಯ್ಸ್ ಎಲ್ಲ ಪ್ರಾಪರ್ ಆಗಿದೆ. ಈ ಪ್ರೋ ಆಪ್ಷನ್ನ ಓಪನ್ ಮಾಡ್ಕೊಳ್ಳೋದು ಕಲೀಲಿ, ನೆನಪಿಟ್ಕೊಳ್ರಿ. ಪ್ರೋ ಆಪ್ಷನ್ನು ಓಪನ್ ಮಾಡ್ಕೊಂಡು ಶೂಟ್ ಮಾಡಿ. ಸೊ ಇನ್ನೇನಿದೆ ನಾನು ನಿಮಗೆ ತೋರಿಸ್ತೀನಿ ಶೂಟು. ಆಗ್ತದೆ, ನಾನ್ ಯಾಕಾಗಲ್ಲ, ಎಲ್ಲಾನು ಆನ್ ಆಗುತ್ತೆ. ಸೊ ಅವಾಗ ಮಾಡಿದ್ವಲ್ಲ ಅದು ಪ್ರೋ ಮೋಡಲ್ ಇರ್ಲಿಲ್ಲ. ಪ್ರೋ ಮೋಡಲ್ ಹಾಕಿದ ತಕ್ಷಣ ನಿಮಗೆ ಅಲ್ಟ್ರಾ ವೈಡ್ ಆಂಗಲ್ ಸ್ಟೆಬಿಲಿಟಿ ಜೊತೆಗೇನೆ ಸಿಗುತ್ತೆ. ಆಮೇಲೆ ಇವಾಗ ಮೈಕ್ ಏನಿದೆಯಲ್ಲ ಇದು ಸ್ಟೀರಿಯೋದಲ್ಲಿದೆ. ಅವಾಗಲೇ ಮೋನೋ ರೆಕಾರ್ಡಿಂಗ್ ಆಗಿರೋದು, ಇವಾಗ ಸ್ಟೀರಿಯೋ. ವೆಲ್ ಕ್ಲಿಯರ್ಡ್. ಗಾಡಿ ಸೌಂಡ್ ಬರುತ್ತೆ ಅನ್ಸುತ್ತೆ ಸ್ಟೀರಿಯೋದಲ್ಲಿ. ಮೇ ಬಿ ಸ್ಟೀರಿಯೋ ಇಟ್ಟಾಗ ಔಟ್ಸೈಡ್ ಇನ್ಸೈಡ್ ಬೋತ್ ಮೈಕ್ ಸ್ಟಾರ್ಟ್ ಇರುತ್ತೆ. ಸ್ವಲ್ಪ ಡೌನ್ ಮಾಡ್ತೀನಿ ಇವಾಗ ಕ್ಯಾಮ್ರಾನ. 4x3 ತೆಗೆದ್ರೆ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ. ಅಂದ್ರೆ 4x3 ಸ್ವಲ್ಪ ಹೈಟ್ ಬರುತ್ತಲ್ಲ, ಸೊ ಈ ಲೆನ್ಸ್ ಎಲ್ಲ ತಗೊಂಡಿರುತ್ತೆ, ಗಾಡಿನೂ ಅರ್ಧ ಬರುತ್ತೆ ಆರಾಮಾಗಿ. 4x3 ನಮಗೆ ಅದು ಆಕ್ಚುಲಿ ಯೂಟ್ಯೂಬ್ಗೆ ಏನು ಉಪಯೋಗ ಇಲ್ಲ. ಅದು ಯೂಟ್ಯೂಬ್ ಅಲ್ಲಿ ಆ ಸಪೋರ್ಟ್ ಹಾಕಲ್ಲ, 16:9 ರೇಷನ್ ಹಾಕಿರೋದು. ಬಟ್ ಅದು ಬಂದ್ಬಿಟ್ಟು ನಿಮ್ಗೆ ಇನ್ಸ್ಟಾಗ್ರಾಮ್ಗೆ ಹೆವಿ ಹೆಲ್ಪ್ ಆಗುತ್ತೆ. ಅದು 9:16 ತಗೊಳ್ಳೋ ಬದಲು ನೀವು 4:3 ತಗೊಂಡ್ರು ನಿಮ್ಗೆ ಆಟೋಮೆಟಿಕ್ ಆಗಿ ವ್ಯೂಸ್ ಸಿಗುತ್ತೆ. 1x1 ಬದಲು 4x3 ನ ಯೂಸ್ ಮಾಡ್ಬೋದು ನೀವು ಇನ್ ಬಿಟ್ವೀನ್ ಮಿಡಲ್. ಸೊ ಇದನ್ನು ನೆನಪಿಟ್ಕೊಂಡ್ಬಿಡಿ.